ನಮಸ್ಕಾರ. ನ್ಯೂಸ್ ಸಂಗಮಕ್ಕೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕುಶಾಲನಗರ ಸಮುದಾಯ ಆರೋಗ್ಯ ಕೇಂದ್ರದ ಕಟ್ಟಡಗಳ ಮೇಲ್ಛಾವಣಿ ಕುಸಿದು ಬೀಳುವ ಹಂತಕ್ಕೆ ತಲುಪಿದ್ದು ಅಪಾಯದ ಅಂಚಿನಲ್ಲಿದೆ. ಕೆಆರ್ಪೇಟೆ ಪಟ್ಟಣದ ತಾಲೂಕು ಆಡಳಿತ ಕಾರ್ಯಸೌಧದ ಸಭಾಂಗಣದಲ್ಲಿ ವಿಶ್ವ ಬಾಲಕಾರ್ಮಿಕ ವಿರೋಧಿ ದಿನವನ್ನು ಆಚರಿಸಿದರು. ಕುಶಾಲನಗರದಲ್ಲಿ ಎಸ್ಕೆಎಸ್ಎಸ್ಎಫ್ ಮತ್ತು ಎಸ್ಒಎಸ್ ತಂಡದ ಸಹಯೋಗದೊಂದಿಗೆ ಉಚಿತ ನೇತ್ರ ತಪಾಸಣೆ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು. ಕುಶಾಲನಗರ ತಾಲೂಕಿನ ಪಟ್ಟಣದಲ್ಲಿರುವ ಸಮುದಾಯ ಆರೋಗ್ಯ ಕೇಂದ್ರದ ಕಟ್ಟಡಗಳ ಮೇಲ್ಛಾವಣಿ ಮಳೆ ನೀರಿನಿಂದ ಕುಸಿದು ಬೀಳುವ ಹಂತಕ್ಕೆ ತಲುಪಿದೆ. ಕೊಡಗು ಜಿಲ್ಲೆಯ ಕುಶಾಲನಗರ ತಾಲೂಕಿನ ಪಟ್ಟಣದಲ್ಲಿರುವ ಸಮುದಾಯ ಆರೋಗ್ಯ ಕೇಂದ್ರದ ಕಟ್ಟಡಗಳ ಮೇಲ್ಛಾವಣಿ ಮಳೆ ನೀರಿನಿಂದ ಕುಸಿದು ಬೀಳುತ್ತಿದ್ದು ಮತ್ತೆ ಅಪಾಯದ ಅಂಚಿನಲ್ಲಿದ್ದು ಯಾವ ಸಮಯದಲ್ಲಾದರೂ ಅಪಾಯ ಸಂಭವಿಸುವ ಸಾಧ್ಯತೆ ಹೆಚ್ಚಿದೆ. ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳದಿದ್ದರೆ ಮುಂದಿನ ದಿನದಲ್ಲಿ ಭಾರಿ ಅನಾಹುತ ಸಂಭವಿಸುವ ಪರಿಸ್ಥಿತಿಗೆ ಬಂದು ನಿಲ್ಲುತ್ತದೆ. ಅಲ್ಲದೆ ಕಿಟಕಿ ತಡೆಗೋಡೆಗಳು ಬಿರುಕು ಬಿಟ್ಟಿದೆ. ಅಲ್ಲದೆ ಆರೋಗ್ಯ ಕೇಂದ್ರದ ಕಟ್ಟಡದಲ್ಲಿ ಹಗಲಿನಲ್ಲಿ ವಿದ್ಯುತ್ ದೀಪಗಳು ಪ್ರಜ್ವಲಿಸುತ್ತಿದೆ. ಆದ್ದರಿಂದ ಸಂಬಂಧಪಟ್ಟ ಆರೋಗ್ಯ ಇಲಾಖೆ ಅಧಿಕಾರಿಗಳು ಇತ್ತ ಗಮನ ಹರಿಸಿ ಸಮಸ್ಯೆಗಳನ್ನು ಬಗೆಹರಿಸುತ್ತಾರೆ ಎಂದು ಕಾದು ನೋಡಬೇಕಾಗಿದೆ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಎಂ ರಘುಕೋಟಿ, ಕುಶಾಲನಗರ. ಕುಶಾಲನಗರ ತಾಲೂಕಿನ ಕೂಡಿಗೆ ಗ್ರಾಮದಲ್ಲಿರುವ ಸೈನಿಕ ಶಾಲೆಯ ಎನ್ಸಿಸಿ ವಿದ್ಯಾರ್ಥಿಗಳಿಂದ ಹಾರಂಗಿ ಜಲಾಶಯದ ಆವರಣದ ಸುತ್ತಮುತ್ತ ಶುಚಿತ್ವ ಕಾರ್ಯಕ್ಕೆ ಮುಂದಾದರು. ಕೊಡಗು ಜಿಲ್ಲೆಯ ಕುಶಾಲನಗರ ತಾಲೂಕಿನ ಕೂಡಿಗೆ ಗ್ರಾಮದಲ್ಲಿರುವ ಸೈನಿಕ ಶಾಲೆಯ ಎನ್ಸಿಸಿ ವಿದ್ಯಾರ್ಥಿಗಳಿಂದ ಹಾರಂಗಿ ಜಲಾಶಯದ ಆವರಣದ ಸುತ್ತ ಪ್ರವಾಸಿಗರು ಆಗಮಿಸಿದ ಸಂದರ್ಭದಲ್ಲಿ ತಿಂದು ಬಿಸಾಡಿದ ವಾಟರ್ ಬಾಟಲ್, ಪ್ಲಾಸ್ಟಿಕ್ ಮುಂತಾದ ತ್ಯಾಜ್ಯ ವಸ್ತುಗಳನ್ನು ಶುಚಿಗೊಳಿಸುವ ಕಾರ್ಯಕ್ಕೆ ವಿದ್ಯಾರ್ಥಿಗಳು ಮುಂದಾಗಿರುವುದು ಹೆಮ್ಮೆಯ ವಿಚಾರವಾಗಿದೆ. ಸ್ವಚ್ಛತಾ ಅಭಿಯಾನ ಕಾರ್ಯಕ್ರಮದಲ್ಲಿ ಸೈನಿಕ ಶಾಲೆಯ ಎನ್ಸಿಸಿ ಘಟಕದ ವತಿಯಿಂದ 168 ಶಿಬಿರಾರ್ಥಿಗಳು ಪಾಲ್ಗೊಂಡು ಹಾರಂಗಿ ಜಲಾಶಯದ ಭಾಗವನ್ನು ಶುಚಿಗೊಳಿಸಿದರು. ಇದೇ ಸಂದರ್ಭದಲ್ಲಿ ಎನ್ಸಿಸಿ ಘಟಕದ ಅಧಿಕಾರಿಗಳು ಹಾಗೂ ಸೈನಿಕ ಶಾಲೆಯ ಸಿಬ್ಬಂದಿ ವರ್ಗದವರು ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ನ್ಯೂಸ್ ಸಂಗಮಕ್ಕಾಗಿ ಓಂ ಶಿಹಾನಿ, ಕುಶಾಲನಗರ. ಕೆಆರ್ಪೇಟೆ ಪಟ್ಟಣದ ತಾಲೂಕಾಡಳಿತ ಕಾರ್ಯಸೌಧದ ಸಭಾಂಗಣದಲ್ಲಿ ವಿಶ್ವ ಬಾಲಕಾರ್ಮಿಕ ವಿರೋಧಿ ದಿನದ ಅಂಗವಾಗಿ ಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಬಾಲಕಾರ್ಮಿಕ ಪದ್ಧತಿಯ ನಿರ್ಮೂಲನೆಗೆ ನಾಗರಿಕ ಸಮಾಜದ ಪ್ರತಿಯೊಬ್ಬರೂ ಕೈಜೋಡಿಸಬೇಕು. ರೈತ ಬಾಂಧವರು ತಮ್ಮ ಭೂಮಿಯ ಪಹಣಿಯನ್ನು ಆಧಾರ್ನೊಂದಿಗೆ ಜೋಡಿಸಿಕೊಂಡು ಬೆಳೆ ವಿಮೆ ಸೇರಿದಂತೆ ಸರ್ಕಾರದ ಸೌಲಭ್ಯಗಳನ್ನು ಪಡೆದು ಅಭಿವೃದ್ಧಿಯ ಪಥದತ್ತ ಸಾಗಲು ತಹಶೀಲ್ದಾರ್ ನಿಸರ್ಗಪ್ರಿಯ ಮನವಿ ಮಾಡಿದರು. ಕೆಆರ್ಪೇಟೆ ಪಟ್ಟಣದ ತಾಲೂಕು ಆಡಳಿತ ಕಾರ್ಯಸೌಧದ ಸಭಾಂಗಣದಲ್ಲಿ ವಿಶ್ವ ಬಾಲಕಾರ್ಮಿಕ ವಿರೋಧ ದಿನದ ಅಂಗವಾಗಿ ಜಾಗೃತಿ ಕಾರ್ಯಕ್ರಮವನ್ನು ತಹಶೀಲ್ದಾರ್ ನಿಸರ್ಗಪ್ರಿಯ ಅವರ ಅಧ್ಯಕ್ಷತೆಯಲ್ಲಿ ನಡೆಸಲಾಯಿತು. ಕಾರ್ಯಕ್ರಮದಲ್ಲಿ ಪ್ರತಿಜ್ಞಾ ವಿಧಿ ಬೋಧಿಸಿ ಮಾತನಾಡಿದ ನಿಸರ್ಗಪ್ರಿಯ, ಬಾಲಕಾರ್ಮಿಕ ಪದ್ಧತಿಯು ನಾಗರಿಕ ಸಮಾಜಕ್ಕೆ ಅಂಟಿರುವ ಶಾಪವಾಗಿದೆ. ಬಾಲಕಾರ್ಮಿಕ ಪದ್ಧತಿಯನ್ನು ಹೊಡೆದೋಡಿಸಿ ಶಾಶ್ವತವಾಗಿ ನಿರ್ಮೂಲನೆ ಮಾಡಲು ನಾಗರಿಕ ಸಮಾಜದ ಪ್ರತಿಯೊಬ್ಬರೂ ಕೈಜೋಡಿಸಿ ಕೆಲಸ ಮಾಡಬೇಕು. ಶಾಲೆಗೆ ಹೋಗಿ ಶಿಕ್ಷಣದ ಜ್ಞಾನವನ್ನು ಪಡೆದುಕೊಂಡು ಆಟವಾಡಿಕೊಂಡು ಪಾಠ ಕಲಿತು ತಮ್ಮ ಉಜ್ವಲವಾದ ಭವಿಷ್ಯವನ್ನು ರೂಪಿಸಿಕೊಂಡು ದೇಶದ ಭವಿಷ್ಯವಾಗುವ ಸಂದರ್ಭದಲ್ಲಿ ಮಕ್ಕಳನ್ನ ಕೆಲಸಕ್ಕೆ ದೂಡಿ ಮಕ್ಕಳ ಉಜ್ವಲ ಭವಿಷ್ಯವನ್ನ ಬಾಲ್ಯದಲ್ಲಿಯೇ ಚಿವುಟಿ ಹಾಕುವ ಕೆಲಸ ಮಾಡಬಾರದು. ಇಂದಿನ ಮಕ್ಕಳೇ ನಾಳಿನ ಭವಿಷ್ಯದ ನಾಯಕರಾಗಿದ್ದರಿಂದ ಮಕ್ಕಳ ಹಕ್ಕುಗಳನ್ನು ಸಂರಕ್ಷಣೆ ಮಾಡುವ ಜೊತೆಗೆ ಬಾಲಕಾರ್ಮಿಕ ಪದ್ಧತಿಯನ್ನು ಸಂಪೂರ್ಣವಾಗಿ ನಿಲ್ಲಿಸಲು ಪಣ ತೊಡಬೇಕೆಂದು ಮನವಿ ಮಾಡಿದರು. ಕಾರ್ಯಕ್ರಮದಲ್ಲಿ ತಾಲೂಕು ಕಾರ್ಮಿಕ ನಿರೀಕ್ಷಕರಾದ ಗಂಗಾಧರ್, ಗ್ರೇಡ್ 2 ತಹಶೀಲ್ದಾರ್ ಲೋಕೇಶ್, ರಾಜಸ್ವ ನಿರೀಕ್ಷಕರಾದ ರಾಜಮೂರ್ತಿ, ನರೇಂದ್ರ, ಚಂದ್ರಕಲಾ, ಗ್ರಾಮ ಆಡಳಿತ ಅಧಿಕಾರಿಗಳಾದ ಹರೀಶ್, ಜಗದೀಶ್ ಸೇರಿದಂತೆ ಕಂದಾಯ ಇಲಾಖೆಯ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಕೇರ್ಪೇಟೆಯ ರೈತ ಬಾಂಧವರಿಗೆ ನಮಸ್ಕಾರ. ಈಗ ನಾವು ಸರ್ಕಾರದ ಒಂದು ಮಹತ್ವಾಕಾಂಕ್ಷಿ ಯೋಜನೆ ನಮ್ಮ RTCಗಳಿಗೆ ರೈತರ ಆಧಾರ್ ನಂಬರ್ನ ಜೋಡಣೆ ಮಾಡುವಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ನಮ್ಮ ಕೇರ್ಪೇಟೆ ವ್ಯಾಪ್ತಿಯಲ್ಲಿ ಸುಮಾರು 3,64,170 RTCಗಳಿದ್ದಾವೆ. ಈಗಾಗಲೇ ನಾವು 93,899 RTCಗಳಿಗೆ ಆಧಾರ್ ಜೋಡಣೆ ಮಾಡಿದ್ದೇವೆ. ಇನ್ನೂ ಸುಮಾರು 75% ಆಧಾರ್ ಜೋಡಣೆ ಆಗಬೇಕಾಗಿದೆ. ಸೊ ಆದ್ದರಿಂದ ಎಲ್ಲ ರೈತರು ನೀವು ನಮ್ಮ ರೆವಿನ್ಯೂ ಕಂದಾಯ ಇಲಾಖೆಯ ಸಿಬ್ಬಂದಿಯೊಂದಿಗೆ ಸಹಕರಿಸಿ ನಿಮ್ಮ ಆಧಾರ್ ಕಾರ್ಡ್ಗಳನ್ನ ತಗೊಂಡು ನಮ್ಮ ಕಂದಾಯ ಅಧಿಕಾರಿಗಳನ್ನ ಭೇಟಿಯಾದಲ್ಲಿ ಅವರು ಏನು ಆಧಾರ್ ಸೀಡಿಂಗ್ ಜೋಡಣೆಯಲ್ಲಿ ಮೊಬೈಲಿಗೆ ನಿಮ್ಮ ಮೊಬೈಲ್ಗೆ OTP ಬರ್ತದೆ. ಆ OTPನ ತಗೊಂಡು ನಿಮ್ಮ RTCಗಳಿಗೆ ಆಧಾರ್ನ ಲಿಂಕ್ ಮಾಡುವಂಥ ಕಾರ್ಯಗಳನ್ನ ಮಾಡ್ತಾರೆ. RTCಗೆ ಆಧಾರ್ನ ಲಿಂಕ್ ಮಾಡೋದ್ರಿಂದ ರೈತರಿಗೆ ಸಾಕಷ್ಟು ಅನುಕೂಲ ಇದೆ. ಬರ ಪರಿಹಾರದ ಹಣ ಪಡೆಯೋದಿರ್ಬೋದು, ಸಾಲ ಮತ್ತೊಂದು ಪಡೆಯೋದಿರ್ಬೋದು, ಮತ್ತು ನಿಮ್ಮ ಜಮೀನಿಗೆ ಅದೊಂದು ಭದ್ರವಾದ ಒಂದು ದಾಖಲಾತಿ ಆಗ್ತದೆ. ಆದ್ದರಿಂದ ದಯಮಾಡಿ ಎಲ್ಲ ರೈತರು
ಮುಂದೆ ಬಂದು ಈ ಒಂದು ಆಧಾರ್ ಸೀಡಿಂಗ್ ಜೋಡಣೆಯ ಕೆಲಸದಲ್ಲಿ ಕೈ ಜೋಡಿಸ್ಬೇಕು ಅಂತ ಕೇಳ್ಕೊಳ್ತೇನೆ. ಇದರಲ್ಲಿ ಯಾರಿಗೆ ಯಾವುದೇ ರೀತಿ ಅನುಮಾನ ಇದ್ದರೆ, ಇದರಿಂದ ಏನೋ ಅವರು ಅನಾವಶ್ಯಕವಾಗಿ ರೈತರಿಗೆ ತೊಂದರೆ ಆಗುತ್ತೆ ಅನ್ನೋ ಒಂದು ಅನುಮಾನಗಳಿದ್ದರೆ ನೇರವಾಗಿ ನಮ್ಮ ರೆವಿನ್ಯೂ ಇಲಾಖೆಯ ಸಿಬ್ಬಂದಿಗಳನ್ನು ಅಥವಾ ನೇರವಾಗಿ ನೀವು ನನ್ನೇನೇ ಬಂದು ಕಾಣ್ಬೋದು. ನಿಮಗೆ ಯಾವುದೇ ರೀತಿಯ ಸಂದೇಹಗಳು, ಯಾವುದೇ ರೀತಿಯ ಡೌಟ್ಗಳಿದ್ದರೆ ನಾವು ಬಗೆಹರಿಸ್ಕೊಡ್ತೇವೆ. ದಯಮಾಡಿ ಎಲ್ಲ ನಮ್ಮ ಕೇರ್ಪೇಟೆಯ ರೈತ ಬಾಂಧವರು ದಯಮಾಡಿ ಈ ಒಂದು ಕಾರ್ಯಕ್ರಮದಲ್ಲಿ ಸಹಕರಿಸಿ ಇದೊಂದನ್ನು ಯುದ್ಧೋಪಾದಿಯಲ್ಲಿ ಮಾಡಿ ನಾವು ಇದನ್ನು ಆದಷ್ಟು ಬೇಗ ಮುಗಿಸ್ಕೊಳ್ಳಿಕ್ಕೆ ಸಹಕರಿಸಬೇಕು ಅಂತ ಕೇಳ್ಕೊಳ್ತೀನಿ. ಧನ್ಯವಾದಗಳು. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಕೆಆರ್ ನೀಲಕಂಠ, ಕೆಆರ್ಪೇಟೆ. ಕುಶಾಲನಗರ ಪಟ್ಟಣದಲ್ಲಿ ಎಸ್ಕೆಎಸ್ಎಸ್ಎಫ್ ಮತ್ತು ಎಸ್ವೈಎಸ್ ತಂಡದ ಸಹಯೋಗದೊಂದಿಗೆ ಉಚಿತ ನೇತ್ರ ತಪಾಸಣೆ ಮತ್ತು ಕನ್ನಡಕಗಳ ವಿತರಣೆ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಎಸ್ಕೆಎಸ್ಎಸ್ಎಫ್ ಮತ್ತು ಎಸ್ವೈಎಸ್ ತಂಡದ ಸಹಯೋಗದೊಂದಿಗೆ ಕುಶಾಲನಗರದಲ್ಲಿ ಉಚಿತ ನೇತ್ರ ತಪಾಸಣೆ ಮತ್ತು ಕನ್ನಡಕಗಳ ವಿತರಣೆ ಕಾರ್ಯಕ್ರಮವನ್ನು ಆಯೋಜಿಸಿದ್ದರು. ಜಿಲ್ಲಾ ಕುರುಬ ಕಲ್ಯಾಣ ಕಾರ್ಯಕ್ರಮಾಧಿಕಾರಿ ಡಾಕ್ಟರ್ ಆನಂದ್ ಅವರು ಕಣ್ಣಿನ ತಪಾಸಣೆ, ಪೊರೆ ಶಸ್ತ್ರ ಚಿಕಿತ್ಸೆ ಮತ್ತು ಅಂಧತ್ವ ನಿವಾರಣೆ ಬಗ್ಗೆ ಮಾಹಿತಿ ನೀಡಿದರು. ಎಸ್ಕೆಎಸ್ಎಸ್ಎಫ್ ಅಧ್ಯಕ್ಷರಾದ ಹಮೀದ್ ರವರು ಶಿಬಿರದ ಪ್ರಯೋಜನವನ್ನು ಪಡೆದುಕೊಳ್ಳಲು ಕರೆ ನೀಡಿದರು. ಕ್ಷೇತ್ರ ಆರೋಗ್ಯ ಶಿಕ್ಷಣಾಧಿಕಾರಿ ಶಾಂತಿ ಮತ್ತು ನೇತ್ರಾಧಿಕಾರಿ ಆದರ್ಶ್ ಪಾಲ್ಗೊಂಡಿದ್ದರು. ಎಸ್ವೈಎಸ್ ಕಾರ್ಯದರ್ಶಿ ಹುಸೇನ್, ಕೆಎಂಸಿಸಿ ಅಧ್ಯಕ್ಷರಾದ ಹಂಸಹಾಜಿ, ಕಾರ್ಯದರ್ಶಿ ಅಬ್ದುಲ್ಲಾ ರವರು, ಎಸ್ಕೆಎಸ್ಎಸ್ಎಫ್ ಸಂಚಾಲಕರಾದ ಅಬ್ದುಲ್ ಮಜೀದ್, ಕಾರ್ಯದರ್ಶಿ ಶರೀಫ್ ಅವರು 100ಕ್ಕೂ ಹೆಚ್ಚು ಫಲಾನುಭವಿಗಳು ಪಾಲ್ಗೊಂಡಿದ್ದರು. ನ್ಯೂಸ್ ಸಂಗಮಕ್ಕಾಗಿ ಧನ್ಯ, ಕುಶಾಲನಗರ. ಕೆಆರ್ಪೇಟೆ ತಾಲೂಕಿನ ಸಂತೆಬಾಚಳ್ಳಿ ಹೋಬಳಿಯ ಭಾರತಿಪುರ ಕ್ರಾಸ್ ಗ್ರಾಮ ಪಂಚಾಯಿತಿ ಪಿಡಿಒ ದಿನೇಶ್ ಅವರ ಬೇಜವಾಬ್ದಾರಿತನದಿಂದ ಗ್ರಾಮಗಳ ಅಭಿವೃದ್ಧಿ ಆಗುತ್ತಿಲ್ಲ ಎಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೆಆರ್ಪೇಟೆ ತಾಲೂಕಿನ ಸಂತೆಬಾಚಳ್ಳಿ ಹೋಬಳಿಯ ಭಾರತಿಪುರ ಕ್ರಾಸ್ ಗ್ರಾಮ ಪಂಚಾಯಿತಿ ಪಿಡಿಒ ದಿನೇಶ್ ಅವರ ಬೇಜವಾಬ್ದಾರಿತನ ಹಾಗೂ ಕರ್ತವ್ಯ ನಿರ್ಲಕ್ಷ್ಯವನ್ನು ಖಂಡಿಸಿ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳು ಮೂಲಭೂತ ಸೌಕರ್ಯ ಮತ್ತು ಅಭಿವೃದ್ಧಿಯಿಂದ ವಂಚಿತವಾಗಿದೆ ಎಂದು ಆರೋಪಿಸಿ ಸಾರ್ವಜನಿಕರು ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯರು ಪಂಚಾಯಿತಿ ಕಾರ್ಯಾಲಯಕ್ಕೆ ಬೀಗ ಜಡಿದು ಘೋಷಣೆ ಕೂಗಿ ಪ್ರತಿಭಟನೆ ನಡೆಸಿದರು. ಪ್ರತಿಭಟನೆಯ ನೇತೃತ್ವ ವಹಿಸಿ ಮಾತನಾಡಿದ ಮುಖಂಡ ಕುಂದೂರು ರಾಮೇಗೌಡ, ಗ್ರಾಮ ಪಂಚಾಯಿತಿ ಎಂದರೆ ಗ್ರಾಮೀಣ ಜನರಿಗೆ ಶಕ್ತಿ ಸೌಧ. ಆದರೆ ನಮ್ಮ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯ ಬೇಜವಾಬ್ದಾರಿ ಕಾರ್ಯವೈಖರಿಯಿಂದ ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಪ್ರತಿಯೊಂದು ಗ್ರಾಮಗಳಲ್ಲಿ ಮೂಲಭೂತ ಸೌಕರ್ಯ ಮತ್ತು ಅಭಿವೃದ್ಧಿ ಕಾರ್ಯಕ್ರಮಗಳು ಕುಂಠಿತವಾಗುತ್ತಿದೆ. ಅವರ ಉದ್ದಟತನದಿಂದ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಲವಾರು ಸಾರ್ವಜನಿಕರು ಸೂಕ್ತ ದಾಖಲೆಯೊಂದಿಗೆ ರಾಸುಗಳ ಅನುಕೂಲಕ್ಕಾಗಿ ನಿರ್ಮಿಸಿ ಹಲವಾರು ತಿಂಗಳುಗಳು ಕಳೆದರೂ ರಾಸುಗಳ ಕೊಟ್ಟಿಗೆ ಹಣ ಪಾವತಿಸಿಲ್ಲ. ವರ್ಷಗಳು ಕಳೆದರೂ ಸಾರ್ವಜನಿಕರ ನಿವೇಶನಗಳ ಈ ಸ್ವತ್ತು ಹಾಗೂ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬಹುತೇಕ ಗ್ರಾಮಗಳಲ್ಲಿ ವಿದ್ಯುತ್ ದೀಪಗಳ ಸಮಸ್ಯೆ, ನಿರ್ವಹಣೆ ಇಲ್ಲದೆ ಗಬ್ಬೆದು ನಾರುತ್ತಿರುವ ಚರಂಡಿಗಳು, ಸೂಕ್ತ ರಸ್ತೆ ಇಲ್ಲದೆ ಕಂಗೆಟ್ಟಿ ಸಮಸ್ಯೆಯ ಸರಮಾಲೆಯಲ್ಲಿ ಸಿಲುಕಿರುವ ಗ್ರಾಮಗಳಿಗೆ ಇಂದಿಗೂ ಭೇಟಿ ನೀಡಿ ಸಾರ್ವಜನಿಕರ ಕುಂದು ಕೊರತೆ ಆಲಿಸುವ ಕೆಲಸ ಮಾಡುತ್ತಿಲ್ಲ. ಹಾಗಾಗಿ ಶಾಂತಿಯುತದಿಂದ ಪ್ರತಿಭಟನೆ ನಡೆಸುತ್ತಿದ್ದೇವೆ. ಇಂತಹ ಬೇಜವಾಬ್ದಾರಿ ಅಧಿಕಾರಿಯ ವಿರುದ್ಧ ಸೂಕ್ತ ಶಿಸ್ತು ಕ್ರಮ ಜರುಗಿಸಿ ನಮಗೆ ನ್ಯಾಯ ಕೊಡಿಸಿಕೊಡಬೇಕೆಂದು ಘೋಷಣೆ ಕೂಗುತ್ತಾ ಆಗ್ರಹಿಸಿದರು. ಗ್ರಾಮ ಪಂಚಾಯಿತಿ ಸದಸ್ಯ ಬೆಡದಹಳ್ಳಿ ಸುನಿಲ್ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ತಾಲೂಕು ಯೋಜನಾಧಿಕಾರಿ ಶ್ರೀನಿವಾಸ್, ಗ್ರಾಮ ಪಂಚಾಯಿತಿ ಸದಸ್ಯ ಕುಬೇರ, ಮಾಜಿ ಅಧ್ಯಕ್ಷೆ ಶಶಿಕಲಾ ಶಿವಕುಮಾರ್, ಸದಸ್ಯರು ಶಿವರಾಮ್, ಕುಂದೂರು ರಾಮೇಗೌಡ, ಬೆಡದಹಳ್ಳಿ ಮಂಜುನಾಥ್, ಭಾರತಿಪುರ ಬಲರಾಮು, ಕೊರಟಗೆರೆ ಮಂಜೇಗೌಡ, ದೇವರಾಜು, ಭಾರತಿಪುರ ಕೊಪ್ಪಲು ಕುಮಾರ್, ಕುಂದೂರು ಲೋಕೇಶ್ ಸೇರಿದಂತೆ ಸಾರ್ವಜನಿಕರು ಇತರರು ಇದ್ದರು. ಈ ನಮ್ಮ ಭಾರತೀಪುರ ಗ್ರಾಮ ಪಂಚಾಯತಿಯಲ್ಲಿ ಒಂದು ವರ್ಷದಿಂದ ಯಾವುದೇ ಸಾರ್ವಜನಿಕರಿಗೂ ಕೆಲಸಗಳಾಗ್ತಾ ಇಲ್ಲ. 6 ತಿಂಗಳಾಯಿತು ಕಂಪ್ಯೂಟರ್ ಆಪರೇಟರ್ ಪಿಒ ಇಲ್ಲ. ಸೊ ಆಮೇಲೆ ಖಾತೆ ಮತ್ತು ಕಂದಾಯದ ವಸೂಲಾತಿ ದುಡ್ಡನ್ನು ದುರ್ಬಳಕೆ ಮಾಡ್ತಾರೆ. ಆಮೇಲೆ ಯಾವುದೇ ನರೇಗಾ ಕೂಲಿ ಕಾರ್ಮಿಕರದು 6 ತಿಂಗಳು 7 ತಿಂಗಳಾಗೈತೆ ಮಿನಿಮಮ್. ಅವ್ರದ್ದು ಯಾವುದೇ ಮೆಟೀರಿಯಲ್ ಬಿಲ್ ಜನರೇಟ್ ಮಾಡ್ಕೊಟ್ಟಿಲ್ಲ. ಒಂದೇ ₹1 ಸಾರ್ವಜನಿಕರಿಗೆ ಕೆಲಸಗಳಾಗ್ತಿಲ್ಲ. ಯಾವುದೇ ಒಂದು ಲೈಸೆನ್ಸು ಖಾತೆ ವಿಚಾರ ಬಂದರೆ ಯಾವುದೂ ಸ್ಪಂದಿಸ್ತಾ ಇಲ್ಲ. ಇವತ್ತು ಬನ್ನಿ ನಾಳೆ ಬನ್ನಿ ಅಂತ ಜನಗಳಿಗೆ ಬೇಸರಿಸಿದ್ದಾರೆ. ಪಂಚಾಯತಿ ಅಭಿವೃದ್ಧಿ ಯಾವುದೇ ಸದಸ್ಯರುಗಳಿಗೆ ಒಂದು ಚೂರು ಕಿಮ್ಮತ್ತಾದ ಗೌರವ ಇಲ್ಲ. ಮೀಟಿಂಗ್ ಕರೆದು 6 ತಿಂಗಳಾಗಿದೆ. ಕೇಳಿದರೆ ನಮ್ಮ ಇಷ್ಟ ಕರೆದ್ರೆ ಅಂತ ಉಡಾಟದಿಂದ ಮಾತಾಡ್ತಾರೆ, ಉಡಾಪೆ ಮಾತಾಡ್ತಾರೆ. ನಾವು ಮನನೊಂದು ಸಾರ್ವಜನಿಕರುಗಳಿಂದ ಮನನೊಂದು ಈ ಪಂಚಾಯತಿ ಮುಂದೆ ಪ್ರತಿಭಟನೆ ಮಾಡಿ ಬೀಗ ಹಾಕಿ ಸಾರ್ವಜನಿಕರು ಬೀಗ ಹಾಕಿ ಪ್ರತಿಭಟನೆಗೆ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ನ್ಯಾಯಬದ್ಧವಾಗಿ. ದಯಮಾಡಿ ನಮ್ಮ ಸಾರ್ವಜನಿಕರಿಗೆ ನಾನು ಸಾರ್ವಜನಿಕರು ಬರಬೇಕು ಹೇಳ್ತೀನಿ. ನ್ಯಾಯ ಬೇಕು, ನ್ಯಾಯ ಕೊಡಿಸಿ ಸಕಾಲಕ್ಕೆ ಟೈಮ್ಗೆ ಸಮಯ ತಕ್ಕಂತೆ ಕಾರ್ಯಕ್ರಮಗಳಾಗೋ ಥರ ಅಧಿಕಾರಿಗಳನ್ನ ಸೀಮಿತಗೊಂಡು ಈ ದುರಾಡಳಿತ ಪಿಡಿಒನ ವಜಾಗೊಳಿಸಬೇಕು ಅಂತ ಕೇಳ್ಕೊತೀವಿ. ಸುತ್ತಮುತ್ತ ಎಲ್ಲ ಮಟ್ಟಿಗೆ ಬಿಲ್ಲು 1.5 ವರ್ಷ ಆಗದೆ. ಆಮೇಲೆ ಕೆಲವು ಮಾಡ್ತಾ ಇದ್ದಾರೆ ಅಭಿವೃದ್ಧಿ ಕೆಲಸಗಳ ಹೋಗಿ ಮೇಲಾಧಿಕಾರಿಗಳು ಬಂದು
ಹಳ್ಳಿಗೆ ಹೋಗಿ ಏನು ಕೆಲಸ ಮಾಡೋದಂತ ನಮ್ಮ ಅಧಿಕಾರಿಗಳು ಬಂದು ನೋಡಿ ಸ್ವಾಮಿ, ಇಷ್ಟು ದಿವಸ ಆಗಿದೆ ವಿಡಿಯೋ ಇವತ್ತೇ ಫಸ್ಟ್ ನೋಡ್ತಾ ಇರೋದು. ನಮ್ಮ ಬೆಡದಳ್ಳಿ ಗ್ರಾಮ ಅಲ್ಲಿ, ಇಲ್ಲ ಕುಂದೂರು ಗ್ರಾಮ ಅಲ್ಲಿ, ಮಂಗನಹಳ್ಳಿ ಗ್ರಾಮ ಅಲ್ಲಿ ಬಂದು ಇವರ ಕರ್ತವ್ಯಗಳು ಏನಿದೆ, ಇವರ ಏನು SOP ಇದೆ, ಸ್ಟ್ಯಾಂಡರ್ಡ್ ಆಪರೇಷನ್ ಪ್ರೊಸೀಜರು, ಇವರು ಒಂದು ಮಾಡಿಲ್ಲ. ಇವರು ಬರೋದು, ಇನ್ನು ಕುತ್ಕೊಳ್ಳೋದು, ಹೋಗೋದು. ಒಂದು ಖಾತೆ ಮಾಡ್ಬೇಕಾದ್ರೆ ಲಂಚ ತಗೋತಾರೆ. ಆಯ್ತಾ? ಸಾರ್ವಜನಿಕರು ಎಲ್ಲಿ ಹೋಗ್ಬೇಕು? ಅದೇ ಒಂದು ಇವತ್ತು ಬಂದು ನೋಡಿದ್ರೆ ಒಂದು ರೋಡ್ ವ್ಯವಸ್ಥೆ ಸರಿ ಇಲ್ಲ, ಒಂದು ನೀರು ಕುಡಿನ ವ್ಯವಸ್ಥೆ ಸರಿ ಇಲ್ಲ, ಒಂದು ಲೈಟ್ ಇಲ್ಲ. ಲೈಟ್ ಹಾಕಿ ಎಷ್ಟು ದಿನ ಆಯ್ತು? ಇದು ಕುಂದೂರು ಗ್ರಾಮ ನೋಡಿದ್ರೆ, ಇವತ್ತು ಅಕ್ಕಪಕ್ಕ ಹಳ್ಳಿಗಳು ನೋಡಿದ್ರೆ, ಗ್ರಾಮಸ್ಥರು ನೋಡಿದ್ರೆ, ಒಂದು ರೋಡ್ಗಳು ನೋಡಿದ್ರೆ ನೋಡಕ್ಕೆ ಅಚ್ಚುಕಟ್ಟಾಗಿರ್ತವೆ. ನಮ್ಮ ಇದರಲ್ಲಿ ಒಂದು ರೋಡ್ ಸರಿ ಇಲ್ಲ. ಇದು PDO ಕರ್ತವ್ಯನೇ ಇಲ್ವಾ? PDO ಜವಾಬ್ದಾರಿನೇ ಇಲ್ವಾ? ನೀವು ಹೇಳಿ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ KR ನೀಲಕಂಠ, KRಪೇಟೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕುಶಾಲನಗರ ಸಮುದಾಯ ಆರೋಗ್ಯ ಕೇಂದ್ರದ ಕಟ್ಟಡಗಳ ಮೇಲ್ಛಾವಣಿ ಕುಸಿದು ಬೀಳುವ ಹಂತಕ್ಕೆ ತಲುಪಿದ್ದು ಅಪಾಯದ ಅಂಚಿನಲ್ಲಿದೆ. KRಪೇಟೆ ಪಟ್ಟಣದ ತಾಲೂಕು ಆಡಳಿತ ಕಾರ್ಯಸೌಧದ ಸಭಾಂಗಣದಲ್ಲಿ ವಿಶ್ವ ಬಾಲಕಾರ್ಮಿಕ ವಿರೋಧಿ ದಿನವನ್ನು ಆಚರಿಸಿದರು. ಕುಶಾಲನಗರದಲ್ಲಿ SKSSF ಮತ್ತು SOS ತಂಡದ ಸಹಯೋಗದೊಂದಿಗೆ ಉಚಿತ ನೇತ್ರ ತಪಾಸಣೆ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ LN.